ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ನಡೆದ 31ನೇ ಒಲಿಂಪಿಕ್ಸ್ ಕ್ರೀಡಾಕೂಟ ಇದರ ಒಂದು ಪ್ರಬಂಧನ ನೋಡೋಣ. ಇದು 5 ಅಂಕದ ಪ್ರಶ್ನೆ. ಪೀಠಿಕೆ: ಜಗತ್ತಿನ ಎಲ್ಲ ದೇಶ, ಭಾಷೆ, ವರ್ಣ, ಅಂತಸ್ತುಗಳ ಗೋಡೆಗಳನ್ನು ಒಡೆದು ರಂಜಿಸುವ ಮೂಲಕ ಜನರನ್ನು ಒಂದುಗೂಡಿಸುವ ಹಾಗೂ ಸೌಹಾರ್ದ ತತ್ವವನ್ನು ಸಾರುವ ಒಲಿಂಪಿಕ್ಸ್ ಕ್ರೀಡಾಕೂಟ ವಿಶ್ವ ಸಮುದಾಯದ ಪ್ರತಿಷ್ಠೆಗೆ ಒಂದು ಕಿರೀಟವಿದ್ದಂತೆ. ಮನುಕುಲದ ಐಕ್ಯತೆಯ ದ್ಯೋತಕವಾಗಿ, ವಿಶ್ವಶಾಂತಿಯ ಹೆಗ್ಗುರಿಯಾಗಿ ಒಲಿಂಪಿಕ್ಸ್ ಜಾಗತಿಕ ಕ್ರೀಡಾ ಹಬ್ಬವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ವಿಷಯ ನಿರೂಪಣೆ: ಪ್ರಾಚೀನ ಕಾಲದಿಂದಲೂ ಇಂದಿನ ಆಧುನಿಕ ಕಾಲದವರೆಗೂ ಮಾನವನ ಜೀವನ ಕ್ರಮದಲ್ಲಿ ಕ್ರೀಡೆ ಒಂದು ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ. ಪುರಾತನ ಗ್ರೀಕ್ ಸಂಸ್ಕೃತಿಯ ಧಾರ್ಮಿಕ ಆಚರಣೆಯ ಅಂಗವಾಗಿ ಹುಟ್ಟಿದ ಒಲಿಂಪಿಕ್ಸ್ ಕ್ರೀಡಾಕೂಟ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕ್ರಿಸ್ತಪೂರ್ವ 776ರಲ್ಲಿ ಗ್ರೀಸ್ ದೇಶದ ಪ್ರಸಿದ್ಧ ಒಲಿಂಪಿಯಾ ನಗರದಲ್ಲಿ ನಡೆದ ಕ್ರೀಡಾಕೂಟವೇ ಮುಂದೆ ಒಲಿಂಪಿಕ್ ಕ್ರೀಡಾಕೂಟವಾಗಿ ಮಾರ್ಪಟ್ಟಿತು. ಒಲಿಂಪಿಕ್ ಕ್ರೀಡಾಕೂಟವು ಕ್ರಿಸ್ತಪೂರ್ವ 393ರಲ್ಲಿ ಒಮ್ಮಿಂದೊಮ್ಮೆಗೆ ನಿಂತು ಹೋಯಿತು. ಅಂದು ಹಾರಿದ ಒಲಿಂಪಿಕ್ ಜ್ಯೋತಿ ಮತ್ತೆ ಬೆಳಗಲು 1503 ವರ್ಷಗಳೇ ಬೇಕಾಯಿತು. ಇತಿಹಾಸದಲ್ಲಿ ಹುದುಗಿ ಹೋಗಿದ್ದ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಕ್ರಿಸ್ತಶಕ 1896ರಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಫಿಯಮ್ ಡಿ ಕ್ಯೂಬರ್ತಿ ಎಂಬುವವನು ಮರುಜೀವ ನೀಡಿದನು. ಹೀಗೆ ಕ್ರಿಸ್ತಶಕ 1896ರಲ್ಲಿ ಪುನರಾರಂಭಗೊಂಡಿತು. ಆಧುನಿಕ ಒಲಿಂಪಿಕ್ಸ್ಗೆ 120 ವರ್ಷಗಳ ಇತಿಹಾಸವಿದೆ. ಜಾಗತಿಕ ಯುದ್ಧದ ಪರಿಣಾಮವಾಗಿ ಕ್ರಿಸ್ತಶಕ 1916, 1940 ಹಾಗೂ 1944ರಲ್ಲಿ ಒಲಿಂಪಿಕ್ಸ್ 120 ವರ್ಷಗಳ ಇತಿಹಾಸವಿದೆ. ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೆಯಲಿಲ್ಲ. ನಿಮ್ಮ ಉತ್ಸಾಹ ಜೀವಂತವಾಗಿರಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕ್ರಿಸ್ತಶಕ 2016ನೇ ಆಗಸ್ಟ್ 5ರಿಂದ 21ರವರೆಗೆ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೊ ನಗರದಲ್ಲಿ 31ನೇ ಒಲಿಂಪಿಕ್ಸ್ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಿತು. 206 ದೇಶಗಳ ಸುಮಾರು 10,500ಕ್ಕೂ ಹೆಚ್ಚು ಕ್ರೀಡಾಪಟುಗಳು 28 ವಿಧಗಳ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಜೀವಮಾನದ ಮಹೋನ್ನತ ಕನಸಾದ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಒಟ್ಟು 306 ಪದಕಗಳು ಗೆದ್ದು ಕೊರಳನ್ನು ಅಲಂಕರಿಸಿಕೊಂಡರು. ಕ್ರಿಸ್ತಶಕ 2016ರ 31ನೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದಿಂದ ಸುಮಾರು 250ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದರು. ಇಷ್ಟು ಒಲಿಂಪಿಕ್ಸ್ ಕ್ರೀಡಾಕೂಟ ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ನಡೆದ 31ನೇ ಒಲಿಂಪಿಕ್ಸ್ ಕ್ರೀಡಾಕೂಟ. ಇದು 10ನೇ ತರಗತಿಯ ಪ್ರಬಂಧ. ಇದು ತುಂಬ ಅವಶ್ಯಕತೆಯಾದಂತಹ ಒಂದು ಪ್ರಬಂಧ ಇದಾಗಿದೆ.